ನಾನು ಅಗಸೆ ಮಜ್ಜಿಗೆ ಅಥವಾ ಅಗಸೆ ಆಹಾರ ಅದರ ಮಹತ್ವ ಅದು ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ಹೇಳ್ತೀನಿ. ಇದರ ಮಹತ್ವ ಅಂತ ಗೊತ್ತಾಯ್ತು ನಿಮಗೆ. ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ಕಂಡೀಷನ್ಸ್ ಏನು ಅಂದರೆ ಅಗಸೆ ಬೀಜನ ಉರಿಬಾರ್ದು, ಪೌಡರನ್ನು ಅಗಸೆ ಬೀಜನ ಪೌಡ್ರಾಗಿ ಇಡಬಾರ್ದು. ಆಮೇಲೆ ಮಾಡಿದ್ದಾದಮೇಲೆ 15 ನಿಮಿಷ ಒಳಗಡೆ ಕುಡಿದು ಬಿಡಬೇಕು. ಯಾವ ರೀತಿ ಮಾಡಬೇಕು? ಕಾಫಿ ಗ್ರೈಂಡರ್ ಅಥವಾ ಮಸಾಲ ಗ್ರೈಂಡರಲ್ಲಿ 1 ಟೇಬಲ್ ಸ್ಪೂನು ಹಸಿ ಬೀಜ ಹಾಕಬೇಕು, ಪೌಡ್ರ್ ಆಗುತ್ತೆ. ಅದರಲ್ಲೇ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು, ಕೋಲ್ಡ್ ಪ್ರೆಸ್ಡ್ ಅಗಸೆ ಎಣ್ಣೆ. ಅದರಲ್ಲಿ 1 ಕಪ್ ಮೊಸರು ಹಾಕಬೇಕು, ಮಿಕ್ಸ್ ಮಾಡಬೇಕು. ಎಣ್ಣೆ ಅಂಶ ಕಾಣಿಸ್ಬಾರ್ದು. ಅದಾದ ನಂತರ ಅದಕ್ಕೆ ಕಿಡ್ನಿ ಪೇಷಂಟ್ಸು ನೀರು ಮಿಕ್ಸ್ ಮಾಡಬಾರ್ದು, ಬೇರೆಯವರು ನೀರು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸ್ನ ಇದು ಮಾಡಬೇಕು. ಇದನ್ನು ಬ್ರೇಕ್ಫಾಸ್ಟಲ್ಲಿ ಫಸ್ಟ್ ಪ್ಲೇಸಲ್ಲಿ ತೊಗೊಳ್ಬೇಕು. ಸೊ ಈ ಅಗಸೆ ಮಜ್ಜಿಗೆ ಮೊಟ್ಟ ಮೊದಲನೇದಾಗಿ ಏನು ಇದರ ಮಹತ್ವ ಅದು ನಿಮಗೆ ಗೊತ್ತಾಯಿತು ಅಂತಂದರೆ ಆಟೋಮೆಟಿಕ್ಲಿ ನೀವು ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ತಯಾರು ಮಾಡೋದಕ್ಕೆ ಇದು ಮಾಡ್ತೀರಿ. ಇದನ್ನು ಡಾಕ್ಟರ್ ಜೋಹಾನಾ ಬಡ್ವಿಗ್ ಅವರು, ಜರ್ಮನ್ ಲೇಡಿ, ಸುಮಾರು 45 ವರ್ಷ ರಿಸರ್ಚ್ ಮಾಡಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಇದನ್ನು ಡೆವಲಪ್ ಮಾಡಿರೋದು. ಆಮೇಲೆ ಇದರಲ್ಲಿ ಬೇಸಿಕಲಿ ಲಿಗನನ್ಸ್ ಇದೆ, ಒಮೆಗಾ 3 ಒಮೆಗಾ 6 ಇದೆ. ಲಿಗನನ್ಸ್ ಏನು ಮಾಡ್ತದೆ ಅಂತಂದರೆ ಸೆಲ್ಲನ್ನು ಡಿಟಾಕ್ಸ್ ಮಾಡುತ್ತೆ. ಲೈಕ್ ಕೀಮೋ ಏನು ಮಾಡ್ತದೆ, ಆ ಕ್ಯಾನ್ಸರಸ್ ಸೆಲ್ಲನ್ನು ಇದು ಮಾಡುತ್ತೆ. ಇದು ಇಡೀ ಬಾಡಿನೇ ಸ್ವಚ್ಛ ಮಾಡ್ತೈತೆ. ಸೆಕೆಂಡ್ಲಿ ಒಮೆಗಾ 3 ಒಮೆಗಾ 6 ಏನು ಮಾಡ್ತದೆ ಅಂದರೆ ಫ್ಯಾಟಿ ಆಸಿಡ್ಸು ಸೆಲ್ಯುಲಾರ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಮತ್ತು ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ. ಇದರಿಂದ ಏನಾಗ್ತದೆ, ಬಾಡಿ ಎಲ್ಲ ಅಂಗಾಂಗಗಳು ಆ್ಯಕ್ಟಿವೇಟ್ ಆಗ್ತದೆ, ಬಾಡಿ ಹ್ಯುಮಿನಿಟಿ ಇನ್ಕ್ರೀಸ್ ಆಗ್ತದೆ. ಸೊ ಯಾವುದೇ ರೋಗ ಇದ್ದರೂ ಅದರಿಂದ ಹೊರಬರ್ತಾರೆ ಅಂತ ಅವ್ರದ್ದು ಪ್ರಿನ್ಸಿಪಲ್ಲು. ಸೊ ಇದನ್ನು ನಾವು ನಮ್ಮ ಮಗ ಬ್ಲಡ್ ಕ್ಯಾನ್ಸರ್ ಇದ್ದಾಗ ಅವನ ಮೇಲೆ ಟ್ರಯಲ್ ಮಾಡಿದ್ವಿ. ಸೊ ದೇರ್ ಆಫ್ಟರ್ ಇವತ್ತು ಎಲ್ಲ ಡಿಸೀಸಸ್ಗೂ ಇದನ್ನು ನಾನು ಮಾಡ್ತಾಯಿದ್ದೀನಿ. ಎಫೆಕ್ಟಿವ್ ಆಗಿ ಇದರ ಉಪಯೋಗ ಕಂಡು ಬರ್ತೈತೆ. ಇದು ಎಷ್ಟು ಮಹತ್ವ ಅಂತಂದರೆ 1 ಗ್ಲಾಸು ಇದನ್ನು ತಗೊಳ್ಬೇಕು ಅಂತಂದರೆ ಆ 1 ಗ್ಲಾಸು ನಾವು ಮಾಡಿ ಕುಡಿದ್ರೆ 100 kg ಕಡಲೆ ಬೀಜದಲ್ಲಿ ಎಷ್ಟು ಲಿಗನೆನ್ಸು, ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇದೆ ಅಷ್ಟು ಇದು 1 ಗ್ಲಾಸಲ್ಲಿದೆ. ಅಂದರೆ 100 kg ಕಡಲೆ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ 1 ಗ್ಲಾಸ್ ಆಗುತ್ತೆ ಅಂತ ನನ್ನ ಅರ್ಥ. ಈಗ ಹೇಗೆ ಇದನ್ನು ಮಾಡೋದು? ಪ್ರೀ ಕಂಡೀಷನ್ ಏನು ಅಂದರೆ, ಸೊ ಈಗ ಇದು ಅಗಸೆ ಬೀಜ, ಇದನ್ನು ಫ್ರೈ ಮಾಡಬಾರ್ದು. ಎರಡನೇದೇನು ಅಂತಂದರೆ ಈ ಬೀಜವನ್ನು ಪೌಡ್ರ್ ಮಾಡಿ ಇಡಬಾರ್ದು. ಮೂರನೇದೇನು ಅಂದರೆ ಇದನ್ನು ಪ್ರಿಪರೇಷನ್ ಮಾಡೋ ಹೊತ್ತಿನಲ್ಲಿ ಫಸ್ಟ್ ಬೀಜನ ಪೌಡ್ರ್ ಮಾಡಿ ಅದನ್ನು ಮೊಸರಿನಲ್ಲಿ ಬ್ಲೆಂಡ್ ಮಾಡಿ ಅದರ ಜೊತೆಯಲ್ಲೇ ಅಗಸೆ ಎಣ್ಣೆ 1 ಟೇಬಲ್ ಸ್ಪೂನು ಹಾಕಿ ಬ್ಲೆಂಡ್ ಮಾಡಿದಾಗ ಆಮೇಲೆ ಆ ಬ್ಲೆಂಡ್ ಏನು ಮಾಡಿ ನಾವು ಅದನ್ನು ಫ್ಲ್ಯಾಕ್ಸ್ ಡಯಟ್ ಮಾಡ್ತೀವಿ, ಅದನ್ನು 15 ನಿಮಿಷ ಒಳಗಡೆ ನಾವು ಕುಡಿಬೇಕು. ಈ ಕಂಡೀಷನ್ಸ್ ನಾವು ಫಾಲೋ ಮಾಡಬೇಕು. ಈಗ ಯಾವ ರೀತಿ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಫಸ್ಟು 1 ಟೇಬಲ್ ಸ್ಪೂನ್ ಬೀಜ ಹಾಕಬೇಕು, ಅಂದರೆ 15 ಗ್ರಾಮು. ಅದನ್ನು ನಾವು ಇದು ಮಾಡಬೇಕು, ಪೌಡ್ರ್ ಮಾಡಬೇಕು. ಕಾಫಿ ಗ್ರೈಂಡರ್ ಆಗಲಿ, ಮಸಾಲೆ ಗ್ರೈಂಡರ್ ಆಗಲಿ. ಆಮೇಲೆ ಈ ಪೌಡ್ರ್ ಆದಮೇಲೆ ಅದಕ್ಕೇನೆ 1 ಚಮಚ ಅಂದರೆ 15 ಗ್ರಾಮು ಫ್ಲ್ಯಾಕ್ಸ್ ಎಣ್ಣೆನ ತಗೊಂಡು ಹಾಕಬೇಕು. ಸೊ ಅದು ಹಾಕಿದ್ಮೇಲೆ ಸುಮಾರು 100ರಿಂದ 150 ಗ್ರಾಮು ಮೊಸರು ಇದರಲ್ಲಿ ಬೆರೆಸ್ಕೊಳ್ಬೇಕು. ಆಮೇಲೆ ಆ ಬೆರೆಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಯಾವ ರೀತಿ ಮಾಡಬೇಕು ಅಂತಂದರೆ ಆ ಎಣ್ಣೆಯ ಒಂದು ಹನಿಗಳು ಯಾವುದು ಕಾಣಿಸ್ಬಾರ್ದು, ಡ್ರಾಪ್ಲೆಟ್ಸು. ಸೊ ಅದನ್ನು ಮಾಡಿದ್ದಾದ ನಂತರ
ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸ್ಗೆ ಏನಾದರೂ ಕೊಡಬೇಕಂತಂದರೆ ಅವರಿಗೆ ನೀರು ಮಿಕ್ಸ್ ಮಾಡಬಾರ್ದು. ಯಾಕೆಂದರೆ 1 ಲೀಟ್ರ್ ರಿಸ್ಟ್ರಿಕ್ಷನ್ ಇದೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲದೆ ಬೇರೆಯವರು ಗೆ ಮಾಡಬೇಕು ಅಂತಂದರೆ ಅದಕ್ಕೆ ಅವ್ರಿಗೆ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ಮಜ್ಜಿಗೆ ಅನ್ಬೋದು ಅಥವಾ ಲಸ್ಸಿ ಅನ್ಬೋದು ಆ ರೀತಿ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ಬ್ರೇಕ್ಫಾಸ್ಟಲ್ಲಿ ಫಸ್ಟ್ ಕೋರ್ಸಲ್ಲಿ ಕುಡಿಬೇಕು, ಬ್ರೇಕ್ಫಾಸ್ಟ್ ಜೊತೆಯಲ್ಲಿ. ಅದಾದಮೇಲೆ ಫ್ರೂಟ್ಸ್ ತಿನ್ನಬೇಕು. ಅದಾದಮೇಲೆ ಹಸಿವಿದ್ದಲ್ಲಿ ಬೇರೆದು ಏನಾದರೂ ತಿಂಡಿ ತಿನ್ನಬೇಕು, ಅಂದರೆ ಇಡ್ಲಿ ಆಗಲಿ ಏನೇ ಆಗಲಿ ಹಸಿವಿಲ್ಲದೆ ತಿನ್ನೋಕೆ ಹೋಗಬಾರ್ದು. ಸೊ ಇದನ್ನು ಹೆಲ್ತಿ ಪರ್ಸನ್ನು ಒಂದು ಸರಿ ತೊಗೊಳ್ಬೇಕು. ಅನ್ಹೆಲ್ತಿ ಪರ್ಸನ್ನು ಬೆಳಗ್ಗೆ ತಿಂಡಿ ಜೊತೆಯಲ್ಲಿ ಒಂದು ಸರಿ, ಆಮೇಲೆ ಈವ್ನಿಂಗು ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಸರಿ ತೊಗೊಳ್ಬೇಕು. ಕ್ಯಾನ್ಸರ್ ಪೇಷಂಟ್ಸ್ 3 ಟೈಮ್ಸ್ ತೊಗೊಳ್ಬೇಕು. ಸೊ ಇದೇ ಫ್ಲಾಕ್ಸ್ ಡಯಟ್.